ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೂಮ್ಸ್ಡೇ ಸಿನಿಮಾದ ಕಡೆಯಿಂದ ಬಂದಿರುವಂತಹ ಥೋರ್ನ ಅಫಿಷಿಯಲ್ ಟೀಸರ್ನ ಬ್ರೇಕ್ ಡೌನ್ ಮಾಡ್ತಾ ಇದೀವಿ. ಅಂಡ್ ಮತ್ತೆ ಇಲ್ಲಿ ಏನೇನು ನಡೆದಿರಬಹುದು ಅಂತೇಳಿ ಒಂದು ಪ್ರೆಡಿಕ್ಷನ್ ಕೂಡ ಮಾಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನೋಟಿಫಿಕೇಶನ್ನ ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಇನ್ನು ಈ ಟೀಸರ್ನಲ್ಲಿ ತೋರಿಸಿರೋ ಪ್ರಕಾರ ನಮ್ಮ ಥೋರ್ ಒಂದು ದಟ್ಟ ಕಾಡಿನಲ್ಲಿ ಭಾರವಾಗಿರೋ ಹೆಜ್ಜೆನ ಇಡ್ತಾ ತುಂಬಾ ದುಃಖದಿಂದ ಮಂಡಿ ಊರು ಕೂತ್ಕೊಂಡು ಅವ್ರ ಅಪ್ಪನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ಅವನ ಕಣ್ಣಲ್ಲಿ ನೀರು, ಮುಖದಲ್ಲಿ ಬಹಳ ದೊಡ್ಡ ಹತಾಶೆ ಎಲ್ಲ ಕಾಣಿಸ್ತಾ ಇದೆ. ಅವನ ಜೀವನದಲ್ಲಿ ಬಂದಿರುವಂತ ಎಷ್ಟೋ ಯುದ್ಧಗಳನ್ನ ಗೆದ್ದಿದ್ದಾನೆ, ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿದ್ದಾನೆ, ಬಹಳ ಕಷ್ಟದ ಪರಿಸ್ಥಿತಿನೆಲ್ಲ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾನೆ. ಆದ್ರೆ ಇದಕ್ಕೆಲ್ಲ ಅವನ ಎಕ್ಸ್ಪೆಕ್ಟೇ ಮಾಡದಿರುವಂತಹ ಒಂದು ಪ್ರತಿಫಲನ ವಿಧಿ ಕೊಟ್ಟಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಆ ಚಿಕ್ಕ ಹುಡುಗಿ ಥೋರ್ ಲವ್ ಅಂಡ್ ಥಂಡರ್ ಸಿನಿಮಾದಲ್ಲಿ ಗೋರ್ ದಿ ಗಾಡ್ ಬೂಚರ್ಗೆ ಪ್ರಾಮಿಸ್ ಮಾಡಿ ಅವನ ಮಗಳನ್ನ ನೋಡ್ಕೊಳ್ತೀನಿ ಅಂತೇಳಿ ಸಾಕ್ಷಾತ್ ಇಟರ್ನಿಟಿಯಿಂದಾನೆ ಮತ್ತೆ ಬದುಕಿ ವಾಪಸ್ ಬಂದಿರುವಂತ ಮಗು. ಅಂತ ಒಂದು ಮುಗ್ಧ ಜೀವಕ್ಕೆ ಬಿರುಗಾಳಿ ತರ ಎದುರಾಗುವಂತ ಸಮಸ್ಯೆ ಬಗ್ಗೆ ಪಾಪ ಯಾವುದೇ ಅರಿವಿಲ್ಲ. ಅಂಥದ್ರಲ್ಲಿ ಅಂತ ಮಗುನ ಈಗ ಅವನು ಕಳ್ಕೊಂಡಿದ್ದಾನೆ. ಅದಕ್ಕೆ ಕಾರಣ ಒಬ್ಬ ಹೊಸ ಎನಿಮಿ. ಅವನು ಬೇರೆ ಯಾರು ಅಲ್ಲ, ಡಾಕ್ಟರ್ ಡೂಮ್. ಈಗ ಅವನನ್ನ ಸೋಲ್ಸ್ಬಿಟ್ಟು ವಾಪಸ್ ಆ ಮಗು ಹತ್ರ ಹೋಗ್ಬೇಕು. ಬಹಳ ದೊಡ್ಡದಾಗಿ ಯುದ್ಧ ಗೆದ್ದು ಸಂಭ್ರಮ ಮಾಡ್ತಿರೋಂಥ ಯೋಧನ್ ತರ ಅಲ್ಲ, ಆ ಮಗುನ ಸದಾ ಕಾಪಾಡ್ತಾ ಕಾಳಜಿ ಮಾಡೋ ಒಬ್ಬ ಒಳ್ಳೆ ಮನುಷ್ಯನಾಗಿ. ಅದಕ್ಕೋಸ್ಕರ ಅವ್ರ ಅಪ್ಪನ ಹತ್ರ ಅವನು ಶಕ್ತಿ ಕೇಳ್ತಾ ಇದ್ದಾನೆ. ನಿಮ್ಮ ಶಕ್ತಿಯನ್ನ ನಮಗೆ ಕೊಡಿ, ದಯವಿಟ್ಟು ನನ್ನ ಮಾತನ್ನ ಕೇಳಿಸ್ಕೊಂಡು ನನ್ನ ಕೋರಿಕೆನ ಈಡೇರಿಸಿ ಅಂತೇಳಿ. ಇದನ್ನೆಲ್ಲ ಹೇಳುವಾಗ ಅವನ ದನಿ ಎಷ್ಟು ಭಾರವಾಗಿತ್ತು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಮನಸ್ಸನ್ನು ಕೂಡ ಕಲಕ್ಬಿಡುತ್ತೆ. ಆಕ್ಚುಲಿ ಇಲ್ಲೇನು ತೋರಿಸ್ತಾ ಇದಾರೆ ಲವ್ ಅಂತೇಳಿ, ಈ ಹುಡುಗಿನ ಅವನು ಮಗಳ ರೀತಿ ಟ್ರೀಟ್ ಮಾಡ್ತಾ ಇರ್ತಾನೆ. ಆಕ್ಚುಲಿ ರಿಯಲ್ ಲೈಫ್ ನಲ್ಲಿ ಈ ಹುಡುಗಿ ಕ್ರಿಸ್ ಎಮ್ಸ್ವರ್ತ್ ಅವ್ರ ಮಗಳೇ, ಇಂಡಿಯಾ ರೋಸ್ ಎಮ್ಸ್ವರ್ತ್ ಅಂತೇಳಿ. ಬಟ್ MCU ನಲ್ಲಿ ಥೋರ್ಗೆ ಇವಳು ಅಡಾಪ್ಟೆಡ್ ಡಾಟರ್ ಆಗಿ ಆಕ್ಟ್ ಮಾಡ್ತಾ ಇದ್ದಾಳೆ. ಓಕೆ, ಈ ಟೀಸರ್ ನಲ್ಲೂ ಕೂಡ ಆ ಹುಡುಗಿನ ತೋರಿಸಿದರೆ ಒಂದು ಮಂಚದ ಮೇಲೆ ಮಲ್ಕೊಂಡಿರುತ್ತೆ. ಆ ಜಾಗಕ್ಕೆ ಥೋರ್ ಕೂಡ ಬಂದ್ಬಿಟ್ಟು ಆ ಹುಡುಗಿ ತಲೆ ಸವರ್ತಾ ಇರ್ತಾನೆ. ಮತ್ತೆ ಆ ಸುತ್ತಮುತ್ತಲಿನ ಜಾಗ ನೋಡಿದ್ರೆ ಯಾವುದೋ ಹಳೇ ಚಿಕ್ಕ ಮನೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಬಡತನಕ್ಕೆ ಬಿದ್ದಿದ್ದಾನೆ ಥೋರ್. ಒಂದು ಕಾಲದಲ್ಲಿ ಬಂಗಾರದ ಅರಮನೆಯಲ್ಲಿ ಅವಂದೇ ಗತ್ತು, ಅವಂದೇ ಗಮ್ಮತ್ತು ಅನ್ನೋ ರೀತಿ ತಿರುಗಾಡ್ಕೊಂಡಿದ್ದವನು ನೋಡಿ ಈಗ ಯಾವ ಪರಿಸ್ಥಿತಿಗೆ ಬಂದಿದ್ದಾನೆ. ನೋಡಿ, ದೇವ್ರುಗಳಿಗೆ ಈ ಪರಿಸ್ಥಿತಿ ಬಂದ್ರೆ ನೀವೆಲ್ಲ ಯಾವ ಲೆಕ್ಕ? ಓಕೆ, ಅದೆಲ್ಲ ಬಿಟ್ಟಾಕಿ ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಪ್ಲೇಸು ಲಾಸ್ಟ್ ಟೈಮ್ ಲವ್ ಅಂಡ್ ಥಂಡರ್ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಆ ಪ್ಲೇಸ್ ಅಂತೂ ಆಗಿರಲ್ಲ. ಅಲ್ಲಿ ಅವನು ಕಂಟೈನರ್ ತರದ ಒಂದು ಚಿಕ್ಕ ಮನೆಯಲ್ಲಿ ಅವನು ಮತ್ತೆ ಈ ಹುಡುಗಿ ಇಬ್ರು ಇರ್ತಾರೆ. ಅವನ ಹತ್ರ ಅವನ ಹಳೆ ವೆಪನ್ ಮ್ಯೋಲ್ನೇರ್ ಕೂಡ ಇರುತ್ತೆ. ಅವನು ಆ ಮ್ಯೋಲ್ನೇರ್ ಹಿಡ್ಕೊಂಡು ಆ ಹುಡುಗಿ ಕೈಗೆ ಬೈಫ್ರಾಸ್ಟ್ ಬೈಫ್ರಾಸ್ಟ್ ಅದನ್ನ ಕೊಟ್ಬಿಟ್ಟು ಇಬ್ರು ಸೇರ್ಕೊಂಡು ಅಗೇನ್ ಒಂದು ಏಲಿಯನ್ ಅಟ್ಯಾಕ್ ಮೇಲೆ ದಾಳಿ ಮಾಡ್ತಾ ಯುದ್ಧ ಮಾಡೋದಕ್ಕೆ ಹೊರಟಿರ್ತಾರೆ. ಅಲ್ಲಿಗೆ ಸಿನಿಮಾ ಕಟ್ ಆಗಿರುತ್ತೆ. ಅದ್ರ ಮುಂದಕ್ಕೆ ಏನಾಯ್ತು ಏನು ಗೊತ್ತಿಲ್ಲ. ಆದ್ರೆ ಇಲ್ಲಿ ತೋರಿಸ್ತಾ ಇರೋಂತ ಈ ಸೀನ್ಗಳನ್ನ ನೋಡಿದಾಗ ನಮಗ್ ಗೊತ್ತಾಗೋದು, ಆ ಮಗುನು ಕಳ್ಕೊಂಡಿದ್ದಾನೆ, ಅಗೇನ್ ಅವನ ಹ್ಯಾಮರ್ನು ಕಳ್ಕೊಂಡಿದ್ದಾನೆ. ಅವನು ಅವನ ಮ್ಯೋಲ್ನೇರ್ನ ಎಷ್ಟು ಇಷ್ಟಪಡ್ತಿದ್ದ ಅಂತೇಳಿ ನಾವು ಎಂಡ್ ಗೇಮ್ ಸಿನಿಮಾದಿಂದಾನು ನೋಡ್ಕೊಂಡು ಬಂದಿದೀವಿ. ಅದರಲ್ಲೂ ಲವ್ ಅಂಡ್ ಥಂಡರ್ ಸಿನಿಮಾದಲ್ಲಿ ಆ ಇಶ್ಯೂನ ಇನ್ನೂ ಸ್ವಲ್ಪ ಅತಿರೇಕಕ್ಕೆ ತಗೊಂಡೋಗ್ಬಿಟ್ಟು ಮೈಟಿ ಥೋರ್ ಹತ್ರ ಆ ವೆಪನ್ ಇರೋದು ನೋಡ್ಬಿಟ್ಟು ಅವನಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಅದು ವಾಪಸ್ ನನಗೆ ಬೇಕು ಅಂತೇಳಿ ಚಿಕ್ಕ ಮಕ್ಳ ಥರ ಹಠ ಮಾಡ್ತಾ ಇರ್ತಾನೆ. ಎಕ್ಸ್ಕ್ಯೂಸ್ ಮೀ, ಹಲೋ, ಅದು ನನ್ನ ಸುತ್ತಿಗೆ ನಿಮ್ಮ ಹತ್ರ ಇರೋದು ಮತ್ತು ಅದು ನನ್ನ ಸ್ಟೈಲ್. ಯಾಕೋ ಅತಿ ಆಯ್ತು, ನೀನು ಮೊದಲು ಆ ಮಾಸ್ಕ್ ತೆಗೆದು ನಿನ್ನ ಮುಖ ತೋರಿಸು ಬೇಗ. ಜೈನ್. ಆ್ಯಂಡ್ ಸಿನಿಮಾ ಕ್ಲೈಮ್ಯಾಕ್ಸ್ನಲ್ಲೂ ಕೂಡ ಅವನು ಯೂಸ್ ಮಾಡೋದು ಮ್ಯೋಲ್ನೇರ್ರೆ, ಅಂದರೆ ಆ ಹ್ಯಾಮರ್ರೆ. ಆದರೂ ಕೂಡ ಅವನು ಅವ್ರ ತಂದೆ ಹತ್ರ ಹ್ಯಾಮರ್ ಬಗ್ಗೆ ಕೇಳ್ದೇನೆ ಆ ಎನಿಮಿನ ಸೋಲ್ಸೋದಕ್ಕೆ ಪವರ್ ಮಾತ್ರ ಕೇಳ್ತಾ ಇದ್ದಾನೆ. ಬಿಕಾಸ್ ಆಫ್ ಅವನ ಮಗಳ ಹತ್ರ ವಾಪಸ್ ಹೋಗ್ಬೇಕು ಅಂತೇಳಿ. ಓಕೆ, ಇದೆಲ್ಲ ಈ ಟೀಸರ್ ಬಗ್ಗೆ. ಆದರೆ ಇಲ್ಲಿ ಏನು ನಡೆದಿರ್ಬೋದು, ನಮ್ಮ ಥೋರ್ಗೆ ಇಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅದನ್ನೆಲ್ಲ ನಾವು ನೋಡೋದಾದ್ರೆ, ಇಲ್ಲಿ ಥೋರ್ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾನೆ, ಒಬ್ಬ ಎನಿಮಿನ ನಾನು ಸೋಲ್ಸ್ಬೇಕು ಅಂತೇಳಿ, ಈ ಒಂದು ಯುದ್ಧನ ನಾನು ಗೆಲ್ಲೇಬೇಕು ಅಂತೇಳಿ. ಅಂದ್ರೆ ಅವನಿಗೆ ಶತ್ರು ಯಾರು ಅಂತ ಗೊತ್ತು. ಅವನು ಡಾಕ್ಟರ್ ಡೂಮ್ನ ಫೇಸ್ ಆಫ್ ಮಾಡಿದ್ದಾನೆ. ಅವನ ಎದುರುಗಡೆ ನೇರವಾಗಿ ಹೋರಾಡಿದ್ದಾನೆ, ಅಲ್ಲಿ ಸೋತಿದ್ದಾನೆ, ಅವನ ಮಗಳನ್ನು ಕಳ್ಕೊಂಡಿದ್ದಾನೆ. ಅಂಥದ್ದು ಡಾಕ್ಟರ್ ಡೂಮ್ ಏನ್ ಮಾಡ್ದ? ಈ ಕಥೆಯೆಲ್ಲ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಸೀಕ್ರೆಟ್ ವಾರ್ ಕಾಮಿಕ್ಸ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಡಾಕ್ಟರ್ ಡೂಮ್ ಇನ್ಕರ್ಷನ್ ಆಗಿ ಮಲ್ಟಿವರ್ಸ್ಗಳೆಲ್ಲ ಕೊಲ್ಯಾಪ್ಸ್ ಆಗ್ತಿರುವಾಗ ಪ್ರತಿಯೊಂದು ಯೂನಿವರ್ಸ್ನ ಚಿಕ್ಕ ಪೀಸ್ಗಳನ್ನೆಲ್ಲ ತಂದುಬಿಟ್ಟು ಜೋಡಿಸಿ ಒಂದು ಬ್ಯಾಟಲ್ ವರ್ಡ್ ಅನ್ನ ಕ್ರಿಯೇಟ್ ಮಾಡಿರ್ತಾನೆ. ಅಂಡ್ ಈ ಪ್ರೋಸೆಸ್ ನಲ್ಲಿ ಮಲ್ಟಿವರ್ಸ್ ಅನ್ನೋದು ಚಿಂದಿ ಚಿತ್ರಾನ ಚಿತಾಲ್ಪತಾಲ್ ಆಗೋಗಿ ಗ್ರಹಗಳೆಲ್ಲ ಪೀಸ್ ಆಗೋಗ್ಬಿಟ್ಟಿರ್ತವೆ. ಅದರಿಂದ ದಿಕ್ಕಿಗೊಬ್ಬೊಬ್ರು ದಿಕ್ಕಾಪಾಲಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳನ್ನೆಲ್ಲ ಕಳ್ಕೊಂಡಿರ್ತಾರೆ. ಆದ್ರೆ ಸೀಕ್ರೆಟ್ ವಾರ್ ಕಾಮಿಕ್ಸ್ ನಲ್ಲಿ ಮೇನ್ ಆಗಿ ಫೋಕಸ್ ಮಾಡೋದು ಫ್ಯಾಂಟಾಸ್ಟಿಕ್ ಫೋರ್ ಫ್ಯಾಮಿಲಿ ಮೇಲೆ. ಬಟ್ ಈ ಸಿನಿಮಾದಲ್ಲಿ ಯಾಕೋ ಪ್ರತಿಯೊಂದು ಫ್ಯಾಮಿಲಿನೂ ಕೂಡ ಈ ಸಿಚುವೇಶನ್ ಫೇಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅದರಲ್ಲಿ ಥೋರ್ ಬಾಯ್ಬಿಟ್ಟೇನೆ ಹೇಳ್ಬಿಟ್ಟಿದ್ದಾನೆ, ನಾನು ನನ್ನ ಮಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆಲ್ಲ ಒಬ್ಬ ಎನಿಮಿ ಕಾರಣ, ಅಂದ್ರೆ ಡಾಕ್ಟರ್ ಡೂಮ್ ಕಾರಣ ಅಂತೇಳಿ. ಅಂಡ್ ಅದೇ ರೀತಿ ಲಾಸ್ಟ್ ಟೀಸರ್ ನಲ್ಲಿ
ಶೂರಿ ಕೂಡ ಅದನ್ನೇ ಹೇಳೋದು, ಐ ಲಾಸ್ಟ್ ಎವ್ರಿಥಿಂಗ್ ಇನ್ ಮೈ ಲೈಫ್ ಅಂತಂತೇಳಿ. ಅಂದರೆ ಅವಳಿದನ್ನ ಬರೀ ಅವರ ಅಣ್ಣ ಮತ್ತು ಅಮ್ಮ ಇಬ್ಬರನ್ನೂ ಕಳ್ಕೊಂಡಿರೋದಕ್ಕೆ ಮಾತ್ರ ಹೇಳ್ತಿದ್ದಾಳೆ ಅಂತಂತಲ್ಲ, ಎಂಟೈರ್ ವಕಾಂಡನೇ ಕಳ್ಕೊಂಡಿರುವಂಥ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಅವರೀಗ ವಕಾಂಡದಲ್ಲಿಲ್ಲ, ಯಾವುದೋ ಒಂದು ಡೆಸರ್ಟ್ನಲ್ಲಿ ಇದ್ದಾರೆ. ಮತ್ತೆ ವಕಾಂಡದಲ್ಲಿ ಯಾವುದೇ ಥರ ಡೆಸರ್ಟನ್ನು ಇದುವರೆಗೂ ನಮಗೆ ತೋರಿಸಿಲ್ಲ. ಅದು ಸಮೃದ್ಧವಾಗಿರುವಂತಹ ಒಂದು ಪ್ರದೇಶ, ಒಂದು ದೇಶ. ಆ ಜಾಗ ಈಗ ಖಾಲಿ ಹೊಡಿತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಇನ್ಕರ್ಷನ್ ಅಟ್ಯಾಕ್ ಆಗಿದೆ ಅಂತಂತಾನೆ ಅರ್ಥ. ಅಂದ್ರೆ ಸೀಕ್ರೆಟ್ ವಾರ್ ಕಾಮಿಕ್ಸ್ ಶುರುವಾಗೋದೇ ಇಲ್ಲಿಂದ. ಫಸ್ಟ್ ಇನ್ಕರ್ಷನ್ ನ ಅಬ್ಸರ್ವ್ ಮಾಡೋದೇ ಬ್ಲಾಕ್ ಪ್ಯಾಂಥರ್ ಅಂಡ್ ಈ ವಿಷಯನ ಇಲ್ಯುಮಿನಾಟಿ ಟೀಮ್ಗೆ ತಿಳಿಸ್ಬಿಟ್ಟು ಭೂಮಿ ಮೇಲಿರೋ ಎಲ್ಲಾ ಟೀಮನ್ನು ಕೂಡ ಈ ಇನ್ಕರ್ಷನ್ ವಿರುದ್ಧ ಫೈಟ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾನೆ. ಆದ್ರೆ ಅದು ಕಾಮಿಕ್, ಇದು ಸಿನಿಮಾ. ಇನ್ಕರ್ಷನ್ ನಡೆಯೋಷ್ಟರೊಳಗಡೆ ಇಡೀ ಭೂಮಿನೇ ಅಲ್ಲೋಲ ಕಲ್ಲೋಲ ಆಗಿ ಛಿದ್ರ ಆಗೋಗುತ್ತೆ ಅನ್ನೋ ರೀತಿ ತೋರಿಸಬಹುದು. ಅಂದ್ರೆ ಆಕ್ಚುಲಿ ಈ ಸೀನನ್ನ ಮಾರ್ವೆಲ್ ಅವರು ಯಾವ ರೀತಿ ಬಿಲ್ಡ್ ಮಾಡಬಹುದು ಅಂತ ಹೇಳಿದ್ರೆ, ಕಳೆದ ವಾಟ್ ಇಫ್ ಸೀಸನ್ 3ನಲ್ಲಿ ರೀರಿ ವಿಲಿಯಮ್ಸ್ ಈಸ್ ಲಾಸ್ಟ್ ಓಪ್ ಅಂತೇಳಿ ಒಂದು ಎಪಿಸೋಡ್ ಇದೆ. ಆ ಎಪಿಸೋಡ್ನಲ್ಲಿ ಬ್ರೇಕ್ ಆಗಿರುವಂಥ ಒಂದು ಅರ್ತ್ನಲ್ಲಿ ಜನಗಳು ಲಾಸ್ಟ್ ಹೋಪ್ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಕಾಯ್ತಾ ಇರ್ತಾರೋ ಆ ರೀತಿ ತೋರಿಸ್ಬಿಟ್ಟು ಅದಾದ್ಮೇಲೆ ಆ ಪ್ರತಿಯೊಂದು ಅರ್ತ್ ಪೀಸನ್ನೆಲ್ಲ ಡಾಕ್ಟರ್ ಡೂಮ್ ಜೋಡಿಸ್ತಾ ಒಂದು ಬ್ಯಾಟಲ್ ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಅನ್ಸುತ್ತೆ. ಅಂಡ್ ಇವಾಗ್ಲೇನೆ ನಮ್ಮ ಎಲ್ಲಾ ಹೀರೋಸ್ಗಳು ಕೂಡ ಅವರವರ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಯಾವ್ದಾವ್ದೋ ಯೂನಿವರ್ಸ್ನಲ್ಲಿ ಎಲ್ಲೆಲ್ಲೋ ಇನ್ಕರ್ಷನ್ ಪ್ರಭಾವದಿಂದ ಕಳ್ಕೊಳ್ಳೋದು. ಬಟ್ ಸೀಕ್ರೆಟ್ ವಾರ್ ಕಾಮಿಕ್ಸ್ನಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಟೀಮನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಆದರೆ ಇದು ಅವೆಂಜರ್ಸ್ ಸಿನಿಮಾ. ಇದುವರೆಗೂ ಯಾರೆಲ್ಲ ಅವೆಂಜರ್ಸ್ಗಳಾಗಿದ್ರೋ ಅವರೆಲ್ಲರಿಗೂ ಇದ್ರ ಇಂಪ್ಯಾಕ್ಟ್ ಒಡೆಯುತ್ತೆ ಅನ್ನೋ ರೀತಿ ತೋರಿಸ್ಬೇಕು. ಆ್ಯಂಡ್ ನಮ್ಮ ಥೋರ್ ಕೂಡ ಒನ್ ಆಫ್ ದಿ ಅವೆಂಜರ್ ಆಗಿರೋದ್ರಿಂದ ಅವನ ಲೈಫಲ್ಲೂ ಈ ಇನ್ಕರ್ಷನ್ ಅನ್ನೋದು ಬಿರುಗಾಳಿ ರೀತಿ ಬಂದು ಅವನ ಮಗಳನ್ನ ಅವನಿಂದ ದೂರ ಮಾಡಿದೆ ಅನ್ನೋ ರೀತಿ ತೋರಿಸ್ಬೋದು. ಅವಾಗಲೇ ನಮ್ಮ ಥೋರ್ ಈ ರೀತಿ ದುಃಖ ಮಾಡಿಕೊಂಡು ಹತಾಶೆಯಿಂದ ಬಂದು ಅವ್ರ ಅಪ್ಪನ ಪವರ್ಸ್ಗಳನ್ನ ಕೇಳ್ತಾ ಇದ್ದಾನೆ ಈ ಡಾಕ್ಟರ್ ಡೂಮನ್ನು ಸೋಲ್ಸೋದಕ್ಕೆ. ಅಥವಾ ಇಂಟರ್ನೆಟ್ಟಲ್ಲಿ ಇನ್ನೊಂದು ಥಿಯರಿ ಓಡಾಡ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಡಾಕ್ಟರ್ ಡೂಮ್ ಮಲ್ಟಿವರ್ಸ್ನಲ್ಲಿರುವಂಥ ಬೇರೆ ಬೇರೆ ಹೀರೋಸ್ಗಳ ಮಕ್ಕಳನ್ನೆಲ್ಲ ಕದೀತಾ ಹೋಗ್ತಾನೆ ಅಂತಂತೇಳಿ. ಅಂದರೆ MCUನಲ್ಲೂ ಕೂಡ ಸಿನಾರಿಯೋ ಆ ರೀತಿ ಬಿಲ್ಡ್ ಆಗಿದೆ. ಥೋರ್ಗೂ ಕೂಡ ಈ ರೀತಿ ಲವ್ ಇದ್ದಾಳೆ. ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಒಳಗಡೆ ಫ್ರಾಂಕ್ಲಿನ್ ರಿಚರ್ಡ್ ಬಂದಿದ್ದಾನೆ. ಸ್ಟೀವ್ ರೋಜರ್ಸ್ಗೆ ಮಗು ಆಗಿದೆ. ಇಷ್ಟೇ ಅಲ್ಲ, ಹಾಕೈಗೆ ಫ್ಯಾಮಿಲಿ ಇದೆ, ಆಂಟ್ಮ್ಯಾನ್ಗೆ ಫ್ಯಾಮಿಲಿ ಇದೆ, ಕೊನೆಗೆ ನಮ್ಮ ಹಲ್ಕ್ಗೂ ಕೂಡ ಒಂದು ಹಲ್ಕ್ ಫ್ಯಾಮಿಲಿನೂ ಆಗ್ಬಿಟ್ಟಿದೆ. ಆದರೆ ನಮ್ಮ ಡಾಕ್ಟರು ಪೀಟರು ಇವರಿಬ್ಬರೇ ಒಂಟಿ ಬೇವರ್ಸಿಗಳ ಥರ ತಿರುಗಾಡ್ತಾ ಇರೋದು. ಇರಲಿ, ಅವ್ರೊಬ್ಬರನ್ನ ಬಿಟ್ಟಾಕಿ, ಅವ್ರು ಆಮೇಲೆ ಬರ್ತಾರೆ. ಇಲ್ಲಿ ಎಲ್ರಿಗೂ ಕೂಡ ಫ್ಯಾಮಿಲಿ, ಮಕ್ಕಳು, ಮರಿ ಎಲ್ಲ ಆಗಿದೆ. ಸೊ ಹಂಗಾಗಿ ಈ ಇನ್ಕರ್ಷನ್ ಅನ್ನೋ ಮಲ್ಟಿವರ್ಸ್ ಮೆಸ್ಅಪ್ನಿಂದ ಎಲ್ಲರೂ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ದೂರ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಎಂಡ್ ಗೇಮ್ ಸಿನಿಮಾದಲ್ಲಿ ಏನೋ ಪ್ರಪಂಚದ ಉದ್ಧಾರಕ್ಕೋಸ್ಕರ ಅರ್ಧದಷ್ಟು ಜನಸಂಖ್ಯೆನ ವಾಪಸ್ ತರಬೇಕು ಅನ್ನೋದಕ್ಕೋಸ್ಕರ ಹೋರಾಡಿದ್ದವರು ಈ ಸರಿ ಅವ್ರವ್ರ ಫ್ಯಾಮಿಲಿ, ಅವ್ರಿಗೆ ಹತ್ತಿರ ಇರುವಂಥ ಪರ್ಸನ್ಸ್ಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಒನ್ಸ್ ಅಗೇನ್ ಗೋರ್ ದಿ ಗಾಡ್ ಬೂಚರ್ ಥರ ಡಾಕ್ಟರ್ ಡೂಮ್ನು ಕೂಡ ಮಕ್ಕಳ ಕಳ್ಳನ್ ಥರ ತೋರಿಸ್ಬಿಟ್ರೆ ನೋಡೋದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಏನಾದರೂ ಒಂದೊಳ್ಳೆ ರೀಸನ್ ಇರಬೇಕು. ಡಾಕ್ಟರ್ ಡೂಮ್ಗೆ ಏನಾದರೂ ಒಂದು ದೊಡ್ಡ ಮೋಟಿವ್ ಇರಬೇಕು. ಹಂಗಿದ್ರೆ ಮಾತ್ರ ಇದೆಲ್ಲ ವರ್ಕ್ ಆಗುತ್ತೆ. ಅದ್ಯಾವುದೂ ಬೇಡ, ಸೀದಾ ಸೀಕ್ರೆಟ್ ವಾರ್ಸ್ನಲ್ಲಿ ಇರೋ ರೀತಿನೇ ಹಾಳಾಗ್ತಿರೋಂಥ ಪ್ರಪಂಚನ ಎಲ್ಲ ಒಟ್ಟುಗೂಡಿಸಿ ಅವನದೇ ಆಗಿರುವಂಥ ಬ್ಯಾಟಲ್ ವರ್ಡ್ ಅನ್ನೋ ಒಂದು ದೊಡ್ಡ ಪ್ರಪಂಚನ ಕಟ್ಟಿ ಅವನೇ ಗಾಡ್ ಆಗಿ ಮೆರಿತಾನೆ ಅನ್ನೋ ರೀತಿ ತೋರಿಸಿದ್ರು ಕೂಡ ಪರವಾಗಿಲ್ಲ, ವರ್ಕ್ ಆಗುತ್ತೆ. ಅದರಲ್ಲಿ ನಮ್ಮ ಥೋರ್ ಪರಿಸ್ಥಿತಿ ಇದು. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ಈ ಯುದ್ಧನ ಗೆದ್ದುಬಿಟ್ಟು ನಾನು ನನ್ನ ಮಗಳ ಹತ್ರ ಹೋಗ್ಬೇಕು ಅನ್ನೋದು. ಓಕೆ, ಇದಿಷ್ಟು ಥೋರ್ ಅವನ ಮಗುನ ಕಳ್ಕೊಂಡಿದ್ದಾನೆ, ಯಾಕೆ ಕಳ್ಕೊಂಡಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾಡಿರೋಂಥ ಒಂದು ಪ್ರೆಡಿಕ್ಷನ್ನು. ಇನ್ನು ನಿಮ್ಗೇನನ್ಸುತ್ತೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇತ್ತೀಚೆಗೇನೋ ಹೈಪ್ ಅಂತ ಬಂದಿದೆ, ಅದನ್ನು ಕೂಡ ಮಾಡಿಬಿಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.